ನಮಸ್ಕಾರ ವೀಕ್ಷಕರೇ, ನಾಗ್ಸ್ ಕ್ರಾಫ್ಟ್ ಫಾರ್ಮಿಂಗ್ಗೆ ಸ್ವಾಗತ. ವೀಕ್ಷಕರೇ, ಬಹಳಷ್ಟು ಜನ ಏಡಿ ಸಾಕಾಣಿಕೆ ಬಗ್ಗೆ ವಿಚಾರಿಸ್ತಾ ಇದ್ದೀರಾ ಮತ್ತು ಏಡಿ ಸಾಕಾಣೆ ಬಗ್ಗೆ ಟ್ರೈನಿಂಗ್ ಕೂಡ ಪಡೆದುಕೊಳ್ತಾ ಇದ್ದೀರಾ ಮತ್ತು ಏಡಿ ಸಾಕಾಣಿಕೆಯನ್ನು ಕೂಡ ನೀವು ಮನೆಯಲ್ಲಿ ಮಾಡಲಿಕ್ಕೆ ರೆಡಿ ಆಗ್ತಾನೇ ಇದ್ದೀರಾ. ಓಕೆ, ಹಾಗಾದರೆ ಏಡಿ ಸಾಕಾಣಿಕೆಯಲ್ಲಿ ಬಹಳಷ್ಟು ಜನ ನನಗೆ ಕರೆ ಮಾಡಿ ಕೇಳ್ತಾ ಇರೋದು ಗ್ರೀನ್ ಮಡ್ ಕ್ರ್ಯಾಬ್ ಬಗ್ಗೆ ಮಾತ್ರ ಕೇಳ್ತಾ ಇದ್ದಾರೆ. ಆದರೆ ಏಡಿ ಸಾಕಾಣಿಕೆಯಲ್ಲಿ ಬಂದು 2 ಏಡಿಗಳು ಬರ್ತವೆ. ಸೊ ಹೊರದೇಶಕ್ಕೆ ಎಕ್ಸ್ಪೋರ್ಟ್ ಆಗುವಂಥದ್ದು ಏಡಿಗಳಲ್ಲಿ ಬಂದು 2 ಏಡಿ ಬರ್ತದೆ. ಒಂದು ಗ್ರೀನ್ ಮಡ್ ಕ್ರ್ಯಾಬ್ ಅಂತ ಕರಿತೀವಿ, ಇನ್ನೊಂದು ಆರೆಂಜ್ ಮಡ್ ಕ್ರ್ಯಾಬ್ ಅಂತ ಕರಿತೀವಿ. ಸೊ ಈ 2 ಏಡಿಗಳು ಕೂಡ ನಮಗೆ ಒಂದೇ ಸೆಟಪ್ನಲ್ಲಿಟ್ಟು ನಾವು ಕಲ್ಚರ್ನ ಮಾಡ್ಬೋದು, ಒಂದೇ ಮೆಥಡ್ನಲ್ಲಿ ಬೆಳೀಬೋದು, ಒಂದೇ ತರಹ ಇದನ್ನು ಮಾರ್ಕೆಟ್ನಲ್ಲಿ ಸೇಲ್ ಮಾಡ್ಬೋದು. ಹಾಗಾದರೆ ಏಡಿನಲ್ಲಿ ಬಹಳಷ್ಟು ಜನ ಗೊತ್ತಿರೋದು ಒಂದೇ, ಫ್ಯಾಟನಿಂಗ್. ಫ್ಯಾಟನಿಂಗ್ ಅನ್ನೋ ಒಂದೇ ಒಂದು ವರ್ಡ್ ಇಟ್ಕೊಂಡು ಬಹಳಷ್ಟು ಜನ ಬಿಸ್ನೆಸ್ ಮಾಡಲಿಕ್ಕೆ ಇನ್ವಾಲ್ವ್ ಆಗ್ತಾ ಇದ್ದೀರಾ. ಸೊ ಹಾಗಾದರೆ ಫ್ಯಾಟನಿಂಗ್ ಒಂದೇನಾ ಈ ಬಿಸ್ನೆಸ್ ಮಾಡೋಂಥದ್ದು? ನಾವು ಅಲ್ಲ, ನಮಗೆ ಮೌಲ್ಟಿಂಗ್ ಕಲ್ಚರ್ ಅಂತ ಕೂಡ ಬರುತ್ತೆ, ಸಾಫ್ಟ್ ಶೆಲ್ ಕಲ್ಚರ್ ಅಂತ ಕರಿತೀವಿ. ಅದು ಕೂಡ ಏಡಿ ಬಿಸ್ನೆಸ್ಸಲ್ಲಿ ಒಂದು ಅತಿ ಹೆಚ್ಚು ಲಾಭದಾಯಕ ತಂದು ಕೊಡುವಂತಹ ಪ್ರೋಸೆಸ್ ಆಗಿರುತ್ತೆ. ಸೊ ಈ ಥರ ಏಡಿ ಸಾಕಾಣಿಕೆ ಮಾಡೋದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಾದರೆ ನಮ್ಮ ಬಳಿ ಬಂದು ನೀವು ಕಲಿತುಕೊಂಡು ಬಿಸ್ನೆಸ್ ಮಾಡಿಕೊಂಡು ಹೋಗ್ಬೋದು ಮತ್ತು ನಮ್ಮ ಬಳಿ ನೀವು ಏಡಿ ಮರಿಗಳನ್ನು ಕೊಂಡುಕೋಬೋದು ಮತ್ತು ನಮಗೆ ರೀಸೇಲ್ ಕೂಡ ಮಾಡಬಹುದು. ಹಾಗಾದರೆ ಇದ್ರ ಬಗ್ಗೆ ನಿಮಗೆ ಇನ್ನೂ ಅತಿ ಹೆಚ್ಚು ಮಾಹಿತಿ ಬೇಕಾದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ನಮ್ಮ ಹತ್ರ ಕರೆ ಮಾಡಿ ಮಾತಾಡಿ ನಮ್ಮ ಬಳಿ ಇನ್ನೂ ಮಾಹಿತಿಯನ್ನು ಪಡೆದುಕೊಳ್ಬೋದು. ಹಾಗಾಗಿ ಇಲ್ಲಿ ಗ್ರೇಡಿಂಗ್ ವೈಸ್ನ ನಾವು ಪಿಕ್ ಮಾಡಬೇಕಾಗತ್ತೆ. ಏಡಿ ಸಾಕಾಣಿಕೆಯಲ್ಲಿ ಗ್ರೇಡಿಂಗ್ ವೈಸ್ ನಾವು ಈ ಥರ ಸಾಫ್ಟ್ ಶೆಲ್ ಕಲ್ಚರ್ನಲ್ಲಿ ಯಾವ ಥರ ಐಡೆಂಟಿಫಿಕೇಷನ್ ಮಾಡ್ತೀವಿ ಅಂತಂದರೆ ಇದನ್ನು ನೋಡ್ಬೋದು ನೀವು. ಓಕೆ, ನಿಮಗೆ ಇಲ್ಲಿ ವಿಡಿಯೋದಲ್ಲಿ ಕಾಣಿಸಲ್ಲ, ಬಟ್ ಇದು ಬಂದು ಪೇಪರ್ ಥರ ಫೀಲ್ ಆಗುತ್ತೆ. ಸೌಂಡ್ ಕೇಳಿಸ್ಕೊಳ್ಳಿ. ಒಂದು ಪೇಪರ್ ಥರ ಮತ್ತೆ ಆಗುತ್ತೆ. ಮತ್ತು ಮೂಮೆಂಟ್ ನೋಡಿ, ಈ ಏಡಿದು ಬಂದು ಮೂಮೆಂಟ್ ಬಂದು ಯಾವ ಥರ ಇರುತ್ತೆ ನೋಡಿ. ಸೊ ಮೂಮೆಂಟ್ ಆಗ್ತಾ ಇದೆ ನೋಡಿ. ಸೊ ಇದು ತುಂಬ ಹೊತ್ತಾಗಿದೆ ಮೌಲ್ಟು. ಇನ್ನು ಸ್ವಲ್ಪ ಹೊತ್ತರಲ್ಲಿ 1 hour 2 hour ಇದು ಫುಲ್ ರೆಡಿಯಾಗಿ ಹೋಗುತ್ತೆ. ಇದನ್ನಿತ್ತು ಹಿಡ್ಕೊಳ್ಳೋಕ್ಕೂ ಆಗೋಲ್ಲ, ಯಾಕೆಂದರೆ ನಮ್ಮ ಕೈನ ಕಟ್ ಮಾಡೋಂಥ ಕೆಪಾಸಿಟಿ ಇದಕ್ಕೆ ಬರುತ್ತೆ. ಸೊ ಇದು ಆಲ್ಮೋಸ್ಟ್ ಇವಾಗ ತುಂಬ ಹೊತ್ತಾಗಿದೆ. ಸೊ ಅದಕ್ಕೆ ಅದು ಅಷ್ಟೊಂದು ಮೂಮೆಂಟ್ ಇದೆ. ಸೊ ಈ ಏಡಿನ ನೋಡೋಣ. ಇದು ಅಷ್ಟೇ ಮೌಲ್ಟಾಗಿ ತುಂಬ ಹೊತ್ತಾಗಿದೆ. ಸೊ ಇದರಲ್ಲಿ ಒಂದು ಕೈ ಕೂಡ ಇಲ್ಲ. ಸೊ ಈ ಕೈ ಇಲ್ಲದೆ ಇರೋಂಥ ಏಡಿನ ನಾನು ಎತ್ತಿಟ್ಕೊಂಡ್ರೆ ನನಗೆ ರಿಜೆಕ್ಟ್ ಆಗುತ್ತೆ. ಹಾಗಾಗಿ ಎಲ್ಲ ಬಾಡಿ ಪಾರ್ಟ್ಸ್ ಇರಲೇಬೇಕಾಗುತ್ತೆ. ಇದು ನೆಕ್ಸ್ಟ್ ಮೌಲ್ಟಿಂಗ್ಗೋಸ್ಕರ ಬಿಟ್ಕೊಳ್ಳೋಣ. ನೆಕ್ಸ್ಟ್ ಮೌಲ್ಟಿಂಗಲ್ಲಿ ನಾವು ಇದನ್ನು ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಇವೆರಡನ್ನು. ಹಾಗಾದರೆ ಇದರಲ್ಲಿ ಎಲ್ಲ ಪಾರ್ಟ್ಸ್ ಇದೆ. ಸೊ ಇದು ಕೂಡ ಸ್ವಲ್ಪ ಟೈಮ್ ಆದಮೇಲೆ ನಾನು ಪಿಕ್ ಮಾಡಿದ್ದೀನಿ. ಸ್ವಲ್ಪ ಲೇಟಾಗಿ ಎತ್ಕೊಂಡಿದ್ದೀನಿ ನೀರಿಂದ, ಹಾಗಾಗಿ ಇದು ಕೂಡ ಬಾಡಿ ಚೇಂಜಸ್ ಆಗಿಬಿಟ್ಟಿದೆ. ಸೊ ಇದನ್ನು ಕೂಡ ನಾವು ಹಾರ್ವೆಸ್ಟ್ ಮಾಡಲಿಕ್ಕಾಗಲ್ಲ. ಹಾಗಾದರೆ ನಮ್ಮ ಹತ್ರ ರೆಡಿ ಟು ಹಾರ್ವೆಸ್ಟ್ ಇರೋಂಥದ್ದು ಈ ಏಡಿ ನೋಡಿ. ಇದು ಬದುಕಿದೆ, ಸತ್ತಿಲ್ಲ. ಸೊ ಇದು ಬದುಕೇ ಇದೆ. ಸೊ ಇದು ಸತ್ತಿಲ್ಲ. ಸೊ ಇದು ನಿಮಗೆ ಎಷ್ಟು ಸಾಫ್ಟಾಗಿರುತ್ತೆ, ಕಂಪ್ಲೀಟ್ ಸಾಫ್ಟಾಗಿದೆ. ಸೊ ಈ ಏಡಿನ ನಾವು ಫ್ರೆಶ್ ಆಗಿ ಹಾರ್ವೆಸ್ಟ್ನ ಮಾಡ್ಕೋಬೋದು. ಸೊ ಗ್ರೇಡಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಕ್ರ್ಯಾಬ್ನಲ್ಲಿ. ಸಾಫ್ಟ್ ಶೆಲ್ ಕ್ರ್ಯಾಬ್ ಇರ್ಬೋದು, ಫ್ಯಾಟನಿಂಗ್ ಕ್ರ್ಯಾಬ್ ಇರ್ಬೋದು, ನಮಗೆ ಗ್ರೇಡಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಗ್ರೇಡಿಂಗ್ನ ಮಾಡ್ಕೊಳ್ಳಿಲ್ಲ, ಗ್ರೇಡಿಂಗ್ ವೈಸು ಪಿಕ್ ಮಾಡ್ಕೊಳ್ಳಿಲ್ಲ, ಕ್ರ್ಯಾಬ್ನ ಸೆಗ್ರಿಗೇಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನೀವು ಮಾಡ್ತಿರುವಂಥ ಕಲ್ಚರು ಲಾಸ್ ಆಗೋಂಥ ಚಾನ್ಸಸ್ ಇರುತ್ತೆ. ನಿಮ್ಮ ಹತ್ರ ಬೈ ಮಾಡೋರು ರಿಜೆಕ್ಟ್ ಮಾಡ್ತಾರೆ ನಿಮ್ಮ ಹತ್ರ ಇರೋಂಥ ಕ್ರ್ಯಾಬ್ಸ್ಗಳನ್ನ. ಸೊ ಹಾಗಾಗಿ ಯಾವಾಗಲೂ ಕೂಡ ಅಷ್ಟೇ, ನೀವು ಹಾರ್ವೆಸ್ಟ್ ಮಾಡ್ತೀರಾ ಅಂತಂದರೆ ಮೌಲ್ಟ್ ಆಗಿದ್ದು 1 hour ಒಳಗಡೆ ಹಾರ್ವೆಸ್ಟ್ ಮಾಡ್ಕೋಬೇಕಾಗತ್ತೆ. ಹಾರ್ವೆಸ್ಟ್ ಮಾಡ್ಕೊಂಡಿರೋದನ್ನ ನೀವು ಫ್ರೋಝನ್ ಫುಡ್ಡಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ಇದು ಈ ಥರ. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಫಾಲೋ ಮಾಡ್ಕೊಳ್ಳಿ, ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಸೊ ಮುಂಬರುವಂಥ ವೀಡಿಯೋಗಳಿಗೆ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಸೊ ಓಕೆ ಗೈಸ್, ಬಾಯ್, ಹ್ಯಾವ್ ಅ ಗ್ರೇಟ್ ಡೇ. ಥ್ಯಾಂಕ್ ಯು.